ಶ್ರೀಮತಿ ರೂಪಕಲಾ. ಅಧ್ಯಕ್ಷರೇ, ರಾಜ್ಯದಲ್ಲಿ ಅನೇಕ ವಿದ್ಯಾವಂತ ಯುವಕರು ತಮ್ಮ ಜೀವನೋಪಾಯಕ್ಕಾಗಿ ಪೌಲ್ಟ್ರಿ ಫಾರ್ಮಿಂಗ್ನ ಕೋಳಿ ಸಾಗಾಣಿಕೆಯನ್ನು ಅವಲಂಬಿಸಿದ್ದಾರೆ. 5 ರಿಂದ 6 ಲಕ್ಷ ಗ್ರಾಮೀಣ ಉದ್ಯೋಗವನ್ನು ಸೃಷ್ಟಿ ಮಾಡಿದೆ. 15,000 ಕೋಳಿ ಸಾಗಾಣಿಕೆ ಮಾಡುವಂಥ ಯುವಕರು ಸಮಸ್ಯೆನ ಗಮನ ಸೆಳೀಲಿಕ್ಕೆ ಬಯಸ್ತೀನಿ. ಅನಿಮಲ್ ಅಂಡ್ ಹಸ್ಬೆಂಡ್ರಿ ಮಿನಿಸ್ಟರ್. ಸುಮಾರು 15,000 ಜನ ಈ ಕೋಳಿ ಸಾಕಾಣಿಕೆ ತೊಡಗಿಸ್ಕೊಂಡಿದ್ದಾರೆ. ಇದು ಪ್ರೈವೇಟ್ ಯಾರಿಗೆ ದೊಡ್ಡ ದೊಡ್ಡ ಕಂಪ್ನಿಗಳಿದ್ದಾರೆ ಅವರು ಈ ರೈತರಿಗೆ ಮರಿಗಳು ಕೊಟ್ಟು ಸಾಕಾಣಿಕೆ ಮಾಡೋದು. ಅವರು ಏನು ಮಾಡಿದ್ದಾರೆ, ಇವರು ₹6.25 ಅಷ್ಟು ಮಾತ್ರ ಕೊಡ್ತಾರೆ. ಎಲ್ಲ ವ್ಯವಸ್ಥೆ ಔಷಧಿ ಮತ್ತು ಅದಕ್ಕೆ ಆಹಾರ ಅದು ಮೇಂಟೈನ್ ಮಾಡ್ಕೊಂಡು ಇವ್ರು ಬರೀ ಮೇಂಟೈನ್ ಮಾಡೋದು ಅಷ್ಟೇ, ಎಲ್ಲನೂ ಅವರೇ ಮಾಡ್ತಾರೆ. ಇದ್ರ ಮಧ್ಯೆ ನಾವೇನು ಮಾಡಿದ್ವಿ ಅಂದರೆ, ಈಗ ಈ ಕೋಳಿ ಸಾಕಾಣಿಕೆದಾರರು ಅವರು ನಾವು ಒಂದು ಸಭೆ ಕರೆದು ಮಾತಾಡಿದ್ದೀವಿ. ಯಾವ ಡೇಟಲ್ಲಿ ಅಂತ ಅಂದರೆ 30ನೇ ತಾರೀಕು 1ನೇ ತಿಂಗಳಲ್ಲಿ ನಾವು ಕೋಳಿ ಸಾಕಾಣಿಕೆದಾರರನ್ನ ಎಲ್ಲಾನು ಕರೆದು ಒಂದು ಸಭೆ ಮಾಡಿ ಅವರ ಸಮಸ್ಯೆಗಳನ್ನ ಕೇಳಿ ಎಲ್ಲ ನಾವು ಮಾಡಿದ್ವಿ. ಆಮೇಲೆ ಯಾರೀಗ ಈ ಓನರ್ಸ್ ಇದ್ದಾರೆ, ದೊಡ್ಡ ದೊಡ್ಡ ಕಂಪನಿ ಓನರ್ಸ್, ಅವ್ರನ್ನೂ ಕರೆದು ಸಭೆ ಮಾಡಿದ್ದೀವಿ. ಅವ್ರಿಗೆ ಈ ಸಮಸ್ಯೆಗಳೆಲ್ಲ ಹೇಳಿದೀವಿ. ಅವ್ರಿಗೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ನೀವು ಹೆಚ್ಚಿಗೆ ಮಾಡಬೇಕು ಅಂತೇಳಿ ಅವರಿಗೂ ನಮಗೇನು ಉತ್ತರ ಕೊಟ್ಟಿಲ್ಲ. ಸರಣಿ ಸಭೆಗಳು ನಡೀತಾ ಇದ್ದಾವೆ, ಒಂದು ಕಮಿಟಿನೂ ಮಾಡಿದ್ದೀವಿ. ಅದಕ್ಕೆ ನಾವು ಈಗ ರೈತರ ಬೇಡಿಕೆ ಹೇಳಿದ್ರೆ ನಮ್ಮ ಮಾನ್ಯ ಸದಸ್ಯರು ₹20 kg ಕೊಡಿಸಿ ಅಂತ ಕೇಳ್ತಾ ಇದ್ದಾರೆ. ಏನು ಮಾಡೋಕ್ಕೆ ಸಾಧ್ಯ ಇದೆ, ರೈತರಿಗೆ ಏನು ಸಹಾಯ ಮಾಡೋಕ್ಕೆ ಸಾಧ್ಯ ಇದೆ, ನಾವು ಕಮಿಟಿ ಸಹ ಮಾಡಿದ್ದೀವಿ. ಆ ಕಮಿಟಿ ಮುಖಾಂತರ ಅವ್ರನ್ನೆಲ್ಲ ಕರೆದು ಮಾತಾಡಿ ನಮ್ಮ ಕಮಿಷನರ್ ಅದಕ್ಕೆ ಅಧ್ಯಕ್ಷ ಇರ್ತಾರೆ, ಏನು ರೈತರಿಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಮಾಡ್ತಕ್ಕಂಥ ಕೆಲಸ ಮಾಡಿಸ್ತೀವಿ. ಕಳೆದ 10 ವರ್ಷಗಳ ಇದು ಒಂದು ಪಾಪ ಹೋರಾಟ ಮಾಡಿದ್ದಾರೆ. ಪ್ರತಿದಿನ ಬೆಂಗಳೂರು ನಗರಕ್ಕೆ 18 ಲಕ್ಷ ಮೆಟ್ರಿಕ್ ಟನ್ ದೊಡ್ಡ ಪ್ರಮಾಣದಲ್ಲಿ ಬೇಡಿಕೆ ಇದೆ ಮತ್ತು ಉತ್ಪಾದನೆ ಅವಶ್ಯಕತೆ ಇದೆ. ಪ್ರತಿದಿನ ಇಡೀ ರಾಜ್ಯಕ್ಕೆ 70 ರಿಂದ 80 ಲಕ್ಷ ಮೆಟ್ರಿಕ್ ಟನ್ನಷ್ಟು ಬೇಡಿಕೆ ಅವಶ್ಯಕತೆ ಇದೆ. ಇದನ್ನು ಮನಗಂಡ ಯುವಕರು, ಗ್ರಾಮೀಣ ಭಾಗದ ಯುವಕರು ಹೆಚ್ಚಿನ ಉತ್ಸಾಹದಿಂದ ಇದಕ್ಕೆ ಪ್ರೋತ್ಸಾಹ ಸಿಗಿದೆ. ಅಂದರೆ ರೇಷ್ಮೆಗೆ, ಕೃಷಿಗೆ, ಬೇರೆ ಕೃಷಿಗಳಿಗೆ ಪ್ರೋತ್ಸಾಹ ಇದೆ. ಇದಕ್ಕೆ ಬೇಡಿಕೆ ಇದೆ, ಆದರೆ ಪ್ರೋತ್ಸಾಹ ಇಲ್ಲ. ಕಾಸ್ಟ್ ಆಫ್ ಪೌಲ್ಟ್ರಿ ಫಾರ್ಮಿಂಗ್ ಇಸ್ ವೆರಿ ಹೈ. ವಿಶೇಷವಾಗಿ ಇದು ತುಂಬ ಜಾಸ್ತಿ. ಅದಕ್ಕೆ ಫೀಡ್ ಇರ್ಬೋದು, ಪವರ್ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ತುಂಬ ಜಾಸ್ತಿ. ಆದರೆ ತುಂಬ ಲಾಭ ಯಾರು ತಗೋತಾ ಇದ್ದಾರೆ ಅಂದರೆ ಕಂಪನೀಸ್ ಅವ್ರು ತಗೋತಾ ಇದ್ದಾರೆ. ಇದೊಂದು ಉದ್ಯಮ ಕೂಡ ಆಗ್ತಾ ಇದೆ ಬರುವಂಥ ದಿನಗಳಲ್ಲಿ. ಸರ್ಕಾರ ಒಂದು ಪ್ರಾಧಿಕಾರ ಮಾಡಿದ್ರೆ ಯುವಕರಿಗೆ ಪ್ರೋತ್ಸಾಹ ಕೊಟ್ಟಂಗೂ ಆಗತ್ತೆ ಮತ್ತು ಅವರ ಜೊತೆ ಬೆನ್ನಲ್ಲಿ ನಿಂತಂಗೆ ಆಗುತ್ತೆ. ಇದನ್ನು ಮಧ್ಯ ಬರೋದಕ್ಕೆ ಬಹಳ ಮೀಟಿಂಗ್ಸ್ ಮಾಡಿದ್ದಾರೆ ಸರ್ಕಾರದ ಹಂತದಲ್ಲಿ. ಅದರಿಂದ ನಾನು ಮಂತ್ರಿಗಳನ್ನು ವಿಶೇಷವಾಗಿ ಹೈನುಗಾರಿಕೆಗೆ ಪರ್ಯಾಯವಾಗಿರುವಂತ ಉದ್ಯಮ ಇದು. ಹೈನುಗಾರಿಕೆ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಹೆಣ್ಮಕ್ಳು ಮಾಡ್ತಾರೆ. ಇದನ್ನ ಪೌಲ್ಟ್ರಿ ಫಾರ್ಮಿಂಗ್ ನ ಯುವಕರು ವಿಶೇಷವಾಗಿ ಒಂದು ಆದ್ಯತೆ ಮೇಲೆ ಇದನ್ನ ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಆದ್ಯತೆ ಸರ್ಕಾರದ ಅಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಕೋಳಿ ಸಾಗಾಣಿಕೆಗಾರರ ಸಂಘ ಮಾಡಿ ಇಡೀ ರಾಜ್ಯಕ್ಕೆ ಅಲ್ಲಿರುವಂಥ ಸಮಸ್ಯೆಗಳನ್ನ ಬಗೆಹರಿಸಲಿ ಅಂತಂದ್ಬಿಟ್ಟು ನನಗೂ ಮನವಿ ಕೊಟ್ಟಿದ್ದಾರೆ. ನನ್ನ ಜಿಲ್ಲೆ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ, ರಾಮನಗರ ವಿಶೇಷವಾಗಿ ಒಂದು 10 ಜಿಲ್ಲೆಗೆ ಸಹಾಯ ಮಾಡ್ದಂಗಾಗತ್ತೆ ಗಮನ ಹರಿಸಿದ್ರೆ ಸರ್ಕಾರ ಮುಂದೆ ಬಂದ್ರೆ ಅಂತ ನಾನು ಮುಖಾಂತರ ಮಂತ್ರಿಗಳನ್ನ ಬೇಡ್ಕೋತೀನಿ. ಸಭಾಧ್ಯಕ್ಷರ, ಈ ಸಮಸ್ಯೆ ನಮ್ಮ ಸರ್ಕಾರ ಗಮನದಲ್ಲಿದೆ. ಈಗಾಗಲೇ ನಾವು 2-3 ಸರಣಿ ಸಭೆ ನಮ್ಮ ಕಮಿಷನರು ಮತ್ತೆ ಅವ್ರನ್ನೆಲ್ಲ ಕರೆಸಿ ಮಾತಾಡಿದ್ದಾರೆ. ಈ ಚರ್ಚೆ ಇನ್ನು ಮುಂದುವರಿತಾ ಇದೆ ಏನೋ. ಮತ್ತೆ ಒಂದು ಕಮಿಟಿನೂ ಸಹ ಮಾಡಿದ್ದಕ್ಕೋಸ್ಕರ ನಾವು ಅವ್ರ ಸಹಾಯಕ್ಕೆ ಬರಬೇಕು ಅಂತ ನಮ್ಮ ಉದ್ದೇಶನೂ ಇದೆ. ನಾವು ಏನು ಮಾಡೋಕ್ಕೆ ಸಾಧ್ಯ ಸರ್ಕಾರದ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ.